ಕೋಲಾರ ಜಿಲ್ಲಾ ಸಮಿತಿಯಿಂದ ಕಟ್ಟಡ ಕಾರ್ಮಿಕ ಸಮಾವೇಶವನ್ನು ಶ್ರೀನಿವಾಸಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಬರುವಂತಹ ಎಲ್ಲ ಸೌಲಭ್ಯಗಳ ಕುರಿತು ಅರಿವು ಮೂಡಿಸಲಾಯಿತು. ಇದೇ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ರವರು, ನಿಮಗೆ ಎಲ್ಲ ಕಾರ್ಮಿಕರಿಗೂ ನಾವು ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಒಂದು ಲ್ಯಾಪ್ಟಾಪ್ ಬೆಲೆ ಎಷ್ಟಾಗ್ಬೋದು? ಒಂದು 20 ರಿಂದ 25 ಸಾವಿರ ಆಗ್ಬೋದು ಅನಿಸ್ತಾರೆ. ಆದ್ರೆ ಬಿಲ್ ಮಾಡಿರೋದು ಎಷ್ಟು? ಅದು ಯಾವ್ದೋ ವಿಡಿಯೋ ನೋಡಿದೆ, 71,000 ರೂಪಾಯಿ ಕಾರ್ಮಿಕರ ದುಡ್ಡನ್ನ ಒಂದು ಲ್ಯಾಪ್ಟಾಪ್ಗೆ ಖರ್ಚು ಮಾಡಿದ್ದಾರೆ ಕಾರ್ಮಿಕ ಮಂಡಳಿ. ಸುಮಾರು 50 ಕೋಟಿ ರೂಪಾಯಿನ ದುಂದು ವೆಚ್ಚ ಮಾಡಿದ್ದಾರೆ. ಭಾರತೀಯ ಮಜ್ದೂರ್ ಸಂಘ ಇಡೀ ರಾಜ್ಯಾದ್ಯಂತ ಒಂದು ಸ್ಪಷ್ಟವಾಗಿ ಒಂದು ಕಾರ್ಮಿಕ ಕೇಳ್ತಾ ಇದೆ, ನೋಡ್ರಿ ನೀವು ಕಿಟ್ಟಿಗಳು ಕೊಡ್ಬೇಡ್ರಿ, ಯಾಕೆಂದ್ರೆ ಅದು ನೇರವಾಗಿ ಎಲ್ಲಾ ಕಾರ್ಮಿಕರು ಸಿಗೋದಿಲ್ಲ, ನೀವು ಬೇಕಾಗಿರೋದು ಕೊಟ್ಕೊಡ್ತೀರಿ. ನೀವು ಲ್ಯಾಪ್ಟಾಪ್ ಆದ್ರೆ ಪ್ರಕೃತಿಯ ಕೆಲವು ಉಪಯೋಗಗಳಿಂದ ಮತ್ತೆ ನೀರಿಲ್ಲದೆ ಇರೋದ್ರಿಂದ ಒಂದು 15 ವರ್ಷಗಳಿಂದ ನಮ್ಮ ಕೋಲಾರ ಜಿಲ್ಲೆ ಮರುಭೂಮಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಲವಾರು ಹೋರಾಟಗಳು, ಪಾದಯಾತ್ರೆಗಳನ್ನು ನಾವು ಮಾಡಿರೋದನ್ನ ನಾವು ಗಮನಿಸಿರ್ತೇವೆ. ಕೆಲವರು ಬೋರ್ವೆಲ್ ಯಾವಾಗ ನೀರು ಒಣಗೋಯ್ತು ಅವತ್ತು ಕೃಷಿ ಮಾಡಬೇಕು, 2 ಎಕರೆ 3 ಎಕರೆ 4 ಎಕರೆ ಜಮೀನು ಇಟ್ಕೊಂಡಿದ್ದಾರೆ. ಕೃಷಿ ಮಾಡ್ಬೇಕಂದ್ರೆ ನೀರಿಲ್ಲ, ಸಾಲಗಳು ಮಾಡಿ 1 ಬೋರ್ 2 ಬೋರ್ 3 4 ಬೋರ್ವೆಲ್ ಹಾಕ್ಸಿದ್ರು, ಆದ್ರೂ ನೀರು ಬೆಳಿಲ್ಲ. ಇದು ಅಷ್ಟು ನೀರಿಗೆ ರಾತ್ರಿ ಎಲ್ಲಾನು ಕರೆಂಟ್ಗೆ ಕಾಯ್ಕೊಂಡು ಬಂದಿರುವಂತ ಬೆಳೆಗೆ ಬೆಂಬಲ ಬೆಲೆ ಇಲ್ಲ. ಬೆಳೆದಂತ ಟೊಮಾಟೊ ಆಗ್ಬೋದು, ಬೇರೆ ಬೇರೆ ತರಕಾರಿಗಳಾಗ್ಬೋದು ರೋಡಿಗೆ ಚೆಲ್ಲುವಂತ ಪರಿಸ್ಥಿತಿ ಬಂತು. ಹಲವಾರು ರೈತರ ಆತ್ಮಹತ್ಯೆಗಳಾದವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಇವತ್ತು ಭಾರತೀಯ ಮಜ್ದೂರ್ ಸಂಘ ಸಂಯೋಜಿತ ಕನ್ನಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘದ ವತಿಯಿಂದ ನಾವು ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದರ ಉದ್ದೇಶ ಏನು ಅಂತಂದರೆ, ಕಳೆದ 1 ವರ್ಷದಿಂದ ಏನೆಲ್ಲ ನಾವು ಭಾರತೀಯ ಮಜ್ದೂರ್ ಸಂಘದಿಂದ ನಾವು ಕೆಲಸ ಮಾಡಿದ್ದೀವಿ ಅದನ್ನೆಲ್ಲನೂ ಈ ಒಂದು ಸಮಾವೇಶದಲ್ಲಿ ಚರ್ಚೆಗಳಾಗ್ತದೆ. ಆನಂತರದಲ್ಲಿ ಮುಂದಿನ ವರ್ಷ ನಾವು ಏನೆಲ್ಲ ಕಾರ್ಯಕ್ರಮಗಳಲ್ಲಿ ಹಾಕ್ಕೊಳ್ಬೇಕಾಗ್ತದೆ, ಈ ವಿಚಾರಗಳೆಲ್ಲನೂ ಸೇರಿಸಿ ನಾವು ಎಲ್ಲ ಅಂದರೆ ಬರೀ ಕಟ್ಟಡ ಕಾರ್ಮಿಕರು ಒಂದೇ ಅಲ್ಲ, ಇವತ್ತು ಭಾರತೀಯ ಮಜ್ದೂರ್ ಸಂಘದ ಅಡಿಯಲ್ಲಿ ಬರುವಂಥ ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತರು, ಹಮಾಲಿ ಯೂನಿಯನ್, ಮತ್ತು KSRTC, BMTC ಕಾರ್ಮಿಕರು, ಮತ್ತು BSNL ಕಾರ್ಮಿಕರು, ಈ ಎಲ್ಲ ಸಂಘಗಳನ್ನು ಒಳಗೊಂಡಂತೆ ಕಾರ್ಮಿಕರ ಒಳಗೊಂಡಂತೆ ಪ್ರತಿ ವರ್ಷ ಒಂದು ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಮಾವೇಶದ ಉದ್ದೇಶ ಮುಂದೆ ಕಾರ್ಮಿಕರ ಸಮಸ್ಯೆಗಳನ್ನು, ಕಾರ್ಮಿಕರು ಸರ್ಕಾರದಿಂದ ಬರಬೇಕಾಗಿರುವಂಥ ಸವಲತ್ತುಗಳನ್ನು ನ್ಯಾಯಯುತವಾಗಿ ಅವರಿಗೆ ಕೊಡಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ಕಾರ್ಮಿಕರು ಹಾಜರಿದ್ದರು. ಈ ಸಮಯದಲ್ಲಿ KK ಮಂಜುನಾಥ್, ಮಲಗಾನಹಳ್ಳಿ ಶಂಕರೆಡ್ಡಿ, ಚಿಂತಾಮಣಿ ಕೋಡಹಳ್ಳಿ, ಶ್ರೀ ಸುರೇಶ್ S ನಾಡಿಗೇರ, ಶಿವಕುಮಾರ್, ಕಲ್ಲೂರ್, ರತ್ನಪ್ಪ ಮುಂತಾದವರು ಹಾಜರಿದ್ದರು.